ಬಂದು ಹಾಡನ್ನ ಹಾಡ್ತಿದ್ದಾಗ ನಾನು ಸೈಡಲ್ಲಿ ನಿಂತ್ಕೊಂಡು ನನ್ನ ಪಾಡಿಗೆ ನನ್ನ ಕೈಯಲ್ಲಿ ತಾಳ ತಟ್ತಾ ಇದ್ದೆ. ಸರ್ ಅದನ್ನ ನೋಡ್ಬಿಟ್ಟು ಅಲ್ಲಿ ನಿಂತ್ಕೊಂಡು ಯಾಕೆ ತಾಳ ತಟ್ತಿದ್ಯಾ, ಇನ್ಸ್ಟ್ರೂಮೆಂಟೇ ಬಂದು ನುಡ್ಸುಬಾ ಅಂತ ಹೇಳಿದ್ರು. ನಾನು ನನ್ನ ಲೈಫಲ್ಲಿ ಯಾವತ್ತೂ ಯಾವ ಇನ್ಸ್ಟ್ರೂಮೆಂಟು ನುಡಿಸೋಳಲ್ಲ. ಫಸ್ಟ್ ಇನ್ಸ್ಟ್ರೂಮೆಂಟ್ ನಾನು ನುಡ್ಸಿದೀನಿ ಅಂತ ಹೇಳಿದ್ರೆ ಅದು ಸರ್ ಇನ್ಸ್ಟ್ರೂಮೆಂಟೇ. ಈ ವೇದಿಕೆ ಮೇಲೆ ನೀನ್ ಇನ್ಸ್ಟ್ರೂಮೆಂಟ್ ಏನೋ ನುಡಿಸ್ಬಿಟ್ಟೆ, ಇನ್ನೇನ್ ಇವತ್ತು ನೀನ್ ಹಾಡೋದ್ ಬಾಕಿ, ಕಾಯ್ತಾ ಇದ್ದೀನಿ ನೀನ್ ಹಾಡೋದನ್ನ ನೋಡೋದಕ್ಕೆ ಅಂತ ಹೇಳಿದ್ರು. ಕಂಪ್ಲೀಟ್ ಆಗಿ ಆಲ್ಫಾನ್ಸೋ ಸರ್ಗೆ ಡೆಡಿಕೇಟ್ ಮಾಡಿ ಹಾಡ್ಬೇಕು ಅಂತ ಇಷ್ಟಪಡ್ತೀನಿ. ಇಲ್ಲ ಅಂತಂದ್ರೆ ಅವ್ರ ಆಸೆ ಎಲ್ಲೋ ನಾನು ಈಡೇರಿಸಲಿಲ್ಲ ಅನ್ನೋ ಫೀಲಿಂಗ್ ನನಗೆ ಬಂದ್ಬಿಡುತ್ತೆ. ಬಟ್ ಅವ್ರಿಗೋಸ್ಕರ ನಾನು ಹಾಡು ಹೇಳ್ತೀನಿ. ಎಲ್ಲ ಕೇಳಲಿ ಎಂದು ನಾನು ಹಾಡುವುದಿಲ್ಲ, ಹಾಡುವುದು ಅನಿವಾರ್ಯ ಕರ್ಮ ನನಗೆ ನನಗೆ ನನಗೆ. ಎಲ್ಲ ಕೇಳಲಿ ಎಂದು ನಾನು ಹಾಡುವುದಿಲ್ಲ, ಹಾಡುವುದು ಅನಿವಾರ್ಯ ಕರ್ಮ ನನಗೆ. ಕೇಳುವವರೇ ಹರೆಂದು ಆ ಕೇಳುವವರೇ ಹರೆಂದು ನಾವಲ್ಲೆನದರಿಂದ ಹಾಡುವೆನು ಮೈದುಂಬಿ ಎಂದಿನಂತೆ. ಯಾರು ಕಿವಿ ಮುಚ್ಚಿದರು, ಯಾರು ಕಿವಿ ಮುಚ್ಚಿದರು, ನನಗಿಲ್ಲ ಚಿಂತೆ. ಎದೆ ತುಂಬಿ ಹಾಡಿದೆನು ಅಂದು ನಾನು, ಮನವಿಟ್ಟು ಕೇಳಿದಿರಿ ಅಲ್ಲಿ ನೀವು. ಎದೆ ತುಂಬಿ ತನು ತುಂಬಿ ಮನ ತುಂಬಿ ಹಾಡಿದೆನು ಅಂದು ನಾನು. ಸರ್ ತುಂಬ ಮಿಸ್ ಮಾಡ್ಕೋತೀನಿ ನಿಮ್ಮನ್ನ. ತುಂಬ ಪಾಠಗಳು ಹೇಳ್ಕೊಟ್ಟಿದ್ದೀರಾ ಇಷ್ಟು ಚಿಕ್ಕ ಎಪಿಸೋಡ್ಸಲ್ಲಿ. ಆ್ಯಂಡ್ ಐ ಆಮ್ ಸೋ